ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅವತ್ತಿಂದ ಹೇಳ್ತಾ ಇದ್ದೀರಾ ನೀವು ದರ್ಶನ್ ಅವರು ಅಂದರೆ ಇಲ್ಲದೆ ಇರೋದು ಜೈಲ್ ಸೇರಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತ, ಒಳ್ಳೆ ಮಾರ್ಕೆಟ್ ಇದೆ ದರ್ಶನ್ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಈಗ ಎಷ್ಟು ಲಾಸ್ ಆಗ್ಬೋದು? ಈಗ ಅವರು ಬರೋದೇ ಟಫ್ ಅಂತ ಹೇಳ್ತಿದ್ದಾರೆ, ಆಚೆ ಬರೋದೇ. ಸೊ ಆ ಥರ ಏನಾದರೂ ಆದರೆ ಎಷ್ಟು ಲಾಸು ಸರ್ ಕನ್ನಡ ಇಂಡಸ್ಟ್ರಿಗೆ? ದರ್ಶನ್ ಒನ್ ಆಫ್ ದಿ ಮಾಸ್ ಹೀರೋ, ಎರಡನೇ ಮಾತಿಲ್ಲ. ಕನ್ನಡ ಚಿತ್ರ ಎಲ್ಲರೂ ಇದ್ದಾರೆ. ಅಂದರೆ ದರ್ಶನ್ ಅಂದರೆ ಒಂದು ಮಾಸ್, ವರ್ಷಕ್ಕೆ ಕನ್ನಡದಲ್ಲಿ ಒಂದು ಮಿನಿಮಮ್ ಮಾಡಿದ್ರು, ಎರಡೆರಡು ಮಾಡೋಕ್ಕೆ ರೆಡಿಯಾಗಿದ್ದರು. ಸುಮಾರು ಥಿಯೇಟ್ರುಗಳು, ಕಾರ್ಮಿಕರು ಎಷ್ಟೋ ಜನ ಊಟ ಮಾಡ್ತಿದ್ರು ಅವ್ರ ಜೊತೆ. ಅವ್ರನ್ನ ನಂಬ್ಕೊಂಡು ನಿರ್ಮಾಪಕರು ಎಲ್ಲರೂ ಒಂದೆತ್ತಿ ಟೆಕ್ನಿಷಿಯನ್ ಎಲ್ಲರಿಗೂ ಒಳ್ಳೆಯದಾಗೋದು. ಇವಾಗ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಅವರು ಡೆವಿಲ್ ಸಿನಿಮಾ ಫಿನಿಷ್ ಮಾಡಿದ್ದಾರೆ. ಡೆವಿಲ್ ಆಲ್ರೆಡಿ ಅರ್ಧ ಕಮಿಟಿ ಇದೆ. ಅದಲ್ಲದೆ ಹಳೇದೇ ಒಂದು 4-5 ಸಿನಿಮಾಗಳು ಇದೆ ಅವ್ರದ್ದು, ಅಡ್ವಾನ್ಸ್ ಕೊಟ್ಟಿರೋದು. ಬೇರೆ ಬೇರೆ ಯಾರೋ ಪ್ರೊಡ್ಯೂಸರ್ ಕೊಟ್ಟಿರೋದು. ಅವ್ರು ಹೊಸ ಪ್ರೊಡ್ಯೂಸರ್ ತುಂಬ ಜನ ಹೋಗ್ತಾರೆ, ಅವ್ರು ತೊಗೋತಾರೆ. ಯಾಕೆಂದರೆ ನನ್ನಿಂದ ಬೇರೆ ಪ್ರೊಡ್ಯೂಸರ್ ತೊಂದರೆ ಪಡ್ತು ಯಾವುದು ತೊಗೊಂಡಿಲ್ಲ, ತೊಗೊಳಕ್ಕೂ ಇಲ್ಲ. ಯಾಕೆಂದರೆ ಕೇಸ್ ಏನಾಗುತ್ತೆ, ಮುಂದಕ್ಕೆ ಏನಾಗುತ್ತೆ. ಯಾಕೆಂದರೆ ಜನ ಎಲ್ಲರೂ ನೆಗೆಟಿವ್ ತಾಟಿ ಯೋಚನೆ ಮಾಡ್ತಾರೆ. ದರ್ಶನ್ಗೆ ಹಂಗೆ ಮಾಡ್ತೀವಿ, ಒಳ್ಳೆದು ಯೋಚನೆ ಮಾಡಿ. ನಾಳೆ ನ್ಯಾಯಾಲಯ ಎಲ್ಲ ವಿಟ್ನೆಸ್ ತಗೋತಾರೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವಿಟ್ನೆಸ್ ನೋಡ್ಬಿಟ್ಟು ನಾನು ನ್ಯಾಯಾಲಯ ತೀರ್ಮಾನ. ಅದರಿಂದ ಇವರು ಕೊಟ್ಟಿದ್ದು ಇವರೆಲ್ಲ ಎಲ್ಲರೂ ಸಬ್ಮಿಟ್ ಮಾಡಿದೆಲ್ಲ ನ್ಯಾಯಾಲಯ ಒಪ್ಪಲ್ಲ. ಅವರು ಕ್ರಾಸ್ ಕೇಳ್ತಾರೆ, ನ್ಯಾಯಮೂರ್ತಿ ಯೋಚನೆ ಮಾಡ್ತಾರೆ. ಒಬ್ಬ ಅಪರಾಧಿಗೆ ಶಿಕ್ಷೆ ನಿರಪರಾಧಿಗೆ ಶಿಕ್ಷೆ ಮಿಸ್ ಆಗಿ ಕೊಡಲ್ಲ ನ್ಯಾಯಾಲಯ. ನಿಜವಾಗ್ಲೂ ಒಳ್ಳೇದಾಗುತ್ತೆ, ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗಲಿ. ನಾನು ಹೇಳೋದೇನು ಅಂದರೆ, ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್. ಅದು ಮಾಡಿ ಯಾರು ಮಾಡಿದ್ರೆ ಯಾರು ಫಂಡ್ ಗೊತ್ತಿಲ್ಲ. ಆಗಿರೋದನ್ನು ಒಳ್ಳೆಯ ರೀತಿಗೆ ಆ ನ್ಯಾಯಾಲಯ ನನ್ನ ಮುಖಾಂತರ ಅಂದರೆ ಆ ರೇಣುಕಾಸ್ವಾಮಿ ಕುಟುಂಬಕ್ಕೂ ಏನಾದ್ರು ಒಂದು ಒಳ್ಳೆ ಸಹಾಯ ಮಾಡಿಸಿ ಒಳ್ಳೇದು ಮಾಡಿ ಅದನ್ನು ತೀರ್ಮಾನ ಏನಾಗುತ್ತೆ ಅದಾಗಲಿ ಅಂತ. ಯಾಕೆಂದರೆ ಅದು ಹೆಣ್ಣು ನಮ್ಮ ಮಗು ತಾನೆ. ನಮ್ಮ ಅಕ್ಕ ತೆಗೆದು ಬಿಟ್ಟು ನಾವು ಬಿಡ್ತಿದ್ವಾ? ಆಮೇಲೆ ಅವನು ಅಶ್ಲೀಲ ಕಳಿಸಿದ್ದಕ್ಕೆ ಇದಾಗಿದ್ದು. ಈ ಹೆಣ್ಣು ಮಗುನು ಎಲ್ಲ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ನೀನು ಯಾವುದನ್ನು ಯಾರು ತಪ್ಪಾಗಿ ಮಾಡಬಾರ್ದು ಅಂತ ಒಂದು ಇದು ಮುಂದಕ್ಕಿನ್ನು ಎಲ್ಲರಿಗೂ ಎಚ್ಚರಿಕೆ. ಕಾನೂನನ್ನು ಗೌರವಿಸ್ಬೇಕು, ಕಾನೂನಲ್ಲಿ ಏನಿದೆ ಅಂತ ಮುಂದಕ್ಕಿದು ಎಲ್ಲರಿಗೂ ಅರ್ಥ ಆಗುತ್ತೆ. ಮುಂದೆ ಹೇಗೆ ಹೋಗ್ತದೆ ಮಾಡಬಾರ್ದು, ಎಲ್ಲರೂ ದುರಾಂಕಾರದ ಇದಿರಲಿ, ಯಾರು ತೋರಿಸಲ್ಲ. ಇದು ಲೆಸನ್ ಪಾಠ. ದರ್ಶನ್ ಅವರಿಂದ ಒಬ್ಬ ಪಾಠ. ದರ್ಶನ್ ತುಂಬ ನೋವಲ್ಲಿದ್ದಾರೆ. ಅವ್ರು ಒಳ್ಳೇದಾಗಲಿ. ಅವ್ರು ತುಂಬ ಕೊರತೆ. ದರ್ಶನ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಬಿಕಾಸ್ ದರ್ಶನ್ ಅವ್ರಿಗೆ ಈ ಥರ ಆದಾಗ ಅಳಿಗೊಂದು ಕಲ್ಲು ಅಂತ ಎಲ್ಲ ಹೇಳ್ಬಿಟ್ಟು ತುಂಬಾ ಎಸಿತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಮಾತೇನು? ಯಾಕಂದರೆ ನೀವು ಅವತ್ತಿಂದ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಕೊಂಡೇ ಬಂದಿದ್ದೀರಾ. ಏನು ಒಪಿನಿಯನ್ ನಿಮ್ಮದು? ಯಾವ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಜೊತೆಗೆ ಇಂಡಸ್ಟ್ರಿಯಲ್ಲಿ ನಡೀತಿರೋ ಘಟನೆಗಳಾಗಿರ್ಬೋದು, ಏನು ಹೇಳ್ತೀರಿ? ಚಿತ್ರರಂಗಕ್ಕೆ ಲಾಸ್ ಅವ್ರು ಇಲ್ಲದೆ ಇರೋದು ಮೊದಲನೇದು. ಆಳ್ಗೊಂದು ಕಲ್ಲು ಹಾಕೋರು ಪರಮಾತ್ಮ ಒಬ್ಬ ಅವನೇ, ಅವ್ನು ಕೈ ಬಿಡಲ್ಲ. ಅವ್ನು ಒಳ್ಳೇದಾಗಲಿ ಅಂತ ಹೇಳಿ ಪರಮಾತ್ಮ ಇರೋ ಗಂಟ ನೀವು ದೇವ್ರು ನೋಡಿದ್ದೀವಿ, ನಾವ್ಯಾರು ನೋಡಿಲ್ಲ. ನಾವು ನಂಬಿದ್ದೀವಿ. ಆ ನಂಬಿರೋ ಭಗವಂತ ಒಳ್ಳೇದು ಮಾಡ್ತಾ ಅಂತ ಹೇಳಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.